ಫುಲ್ ಮೀಲ್ಸ್ ಊಟ ಬಂದ್ಬಿಟ್ಟು 150 ರೂಪಾಯಿ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮುದ್ದೆ, ರೈಸು, ಸಾಂಬಾರು ಮತ್ತು 2 ಪೀಸ್ ಮೀನು ಕೊಟ್ಟಾರೆ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು. ಸೊ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವೆಲ್. ಸೊ ಇವತ್ತು ನಾನು ನಿಮ್ಮನ್ನು ದೇವರಾಯನದುರ್ಗದ ನೀರಲ್ಲಿರುವ ದುರ್ಗದಹಳ್ಳಿ ಎಲ್ಲಿ ಬರುವ ಮೀನುಳ್ಳಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಫುಡ್ ವ್ಲಾಗು. ಸೊ ನನ್ನ ಸ್ನೇಹಿತರು ಏನೋ ಫುಡ್ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಒಂದ್ಸತಿನೂ ಮಾಡಿಲ್ಲ. ಸೊ ಒಂದ್ಸತಿ ಟ್ರೈ ಮಾಡು ನೋಡೋಣ ಯಾವ ಥರ ಮಾಡ್ತೀನಿ ಅಂತ ಕೇಳಿದ್ರು. ಸೊ ಆ ಪ್ರೀತಿಗೋಸ್ಕರ ಇವತ್ತು ನಾನು ಮೀನುಳ್ಳಿ ಹೋಟ್ಲಿಗೆ ಹೊರಟಿದ್ದೀನಿ. ಸೊ ನಾವು ಮೀನಂದರೆ ನನಗೂ ತುಂಬ ಇಷ್ಟ. ಸೊ ಹಾಗಾಗಿ ಮೊದಲನೇ ವ್ಲಾಗು ಮೀನುಳ್ಳಿ ಹೋಟ್ಲಿಂದನೇ ಶುರು ಮಾಡೋಣ ಅಂತ ಮೀನೂಟ ಬಾರಿಸೋದಕ್ಕೆ ಹೋಗ್ತಾ ಇದ್ದೀನಿ ಗುರು. ನೀ ಏನು ಹೇಳಿ ಸ್ನೇಹಿತರೆ, ಬೈಕಲ್ಲಿ ನಾನು ಮತ್ತು ನನ್ನ ಬೈಕು ಜೊತೆಯಾಗಿ ಹೋಗ್ತಾ ಇರೋ ಒಂದು ಸಾಂಗ್ ಮಾತ್ರ ಗ್ಯಾಪ್ನಿಗೆ ಬರ್ತಾ ಇರುತ್ತೆ. ಅದು ಎನಿ ಟೈಮು ಜೊತೆಯಾಗಿ ಬಹುದೂರ ಸಾಗೋಣ ಅನ್ನೋ ಸಾಂಗ್ ಮಾತ್ರ ನನಗೆ ತುಂಬ ಇಷ್ಟ. ಜೊತೆಯಾಗಿ ನಾನು ಮತ್ತು ನನ್ನ ಬೈಕು ಹೋಗ್ತಾ ಇದ್ದರೆ ಅದೊಂಥರ ಫೀಲ್ ಇರುತ್ತೆ, ಸೋಲೋ ರೈಡ್ ಹೋಗ್ತಾ ಇರೋದು. ಹಾಗೆಯೇ ತುಮಕೂರು ಸ್ವರ್ಗ ದೇವರಾಯನದುರ್ಗ ತಪ್ಪಲಿನಲ್ಲಿ ಹುಳಿ ಆಗಿರೋ ಸಾಂಬಾರು ಯಪ್ಪ ಟೇಸ್ಟು. ಸೊ ತಿನ್ನೋಕ್ಕಿಂತ ಮುಂಚೆನೇ ಆ ರುಚಿ ಬಗ್ಗೆ ಹೇಳೋದು ಬೇಡ. ಎನಿವೇ, ಯಾರ್ಯಾರು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ಫುಡ್ ಬ್ಲಾಗ್ ಮಾಡ್ತೀರಿ ಸೊ ಅವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇರೆ ದಯವಿಟ್ಟು ಅವರು ತಿದ್ದುಪಡಿ ಮಾಡಲಿ. ನಾನು ಫಸ್ಟ್ ಟೈಮ್ ಗುರು ಅವಾಗ ಮೋಟೋ ಬ್ಲಾಗ್ ಮಾಡೋದಕ್ಕೆ ಅಂತಲೇ ದೇವರಾಯನದುರ್ಗಕ್ಕೆ ಬಂದೆ ಫಸ್ಟ್ ಟೈಮು. ಸೊ ಅವಾಗ ನಾನು ಮತ್ತು ನನ್ನ ಸ್ನೇಹಿತರ ಬಂದಾಗ ನಮ್ಮ ಚಿಲ್ಮಿಗೆ ಬಂದು ಆಮೇಲೆ ದೇವರಾಯನದುರ್ಗಕ್ಕೆ ಬಂದು ಆಗ ಇದ್ದಂಥ ಪರಿಸ್ಥಿತಿಗೂ ಈಗಿರೋಂಥ ಪ್ರಕೃತಿಗೂ ಒಂಥರ ಡಿಫ್ರೆನ್ಸ್ ಇದೆ ಗುರು. ಆಗ ಹಣ್ಣೆಲೆ ಆಗಿ ಉದುರುತ್ತಿದ್ದ ಮರಗಳು ಈಗ ಚಿಗುರೆಲೆ ಆಗಿ ಹಸ್ರಿಗೆ ಕಾಣ್ತಾ ಇದೆ. ಒಂಥರ ಸ್ವರ್ಗ ಗುರು ನೋಡೋಕ್ಕೆ ಯಪ್ಪ ಸೋಲೋ ಹೋಗ್ತಾ ಇದ್ದೀನಿ. ಹಾಗೆಯೇ ಲವರ್ಸ್ಗಳ ಒಂದು ಫೇವ್ರೇಟ್ ಜಾಗ ಇವು ದೇವರಾಯನದುರ್ಗ ತುಮಕೂರಿನಲ್ಲಿರೋಂಥ ಲವರ್ಸ್ಗಳಿಗೆ ಏಕಾಂತತೆಯಲ್ಲಿರೋದಕ್ಕೆ ಮತ್ತು ಒಂದು ಫೋಟೋಶೂಟ್ಗೂ ಅಷ್ಟೇ ಅಥವಾ ಯಾವುದೇ ಫಂಕ್ಷನ್ಗೂ ಅಷ್ಟೇ ಅಥವಾ ಪಾರ್ಟಿಗಳಿಗೆ ಆಗಲಿ ತುಂಬ ಜನ ದೇವರಾಯನದುರ್ಗನೇ ಚೂಸ್ ಮಾಡ್ಕೊತಾರೆ. ಯಾಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ನೇಚರು. ಹಾಗೆಯೇ ಈ ಒಂದು ಚಾನಲಲ್ಲಿ ಹೆಚ್ಚಾಗಿ ಫುಡ್ಡಿನ ವ್ಲಾಗ್ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ನಿಯರಲ್ಲಿ ಇರೋವಂಥ ಒಂದು ಡಿಫ್ರೆಂಟಾಗಿ ರುಚಿ ಕೊಡೋವಂಥ ಹೋಟ್ಲು ಯಾವ್ದಾದ್ರು ಇದ್ದರೆ ಸೊ ಯು ಸಜೆಸ್ಟ್ ಮೀ. ಆ ಒಂದು ಹೋಟೆಲ್ ಬಗ್ಗೆ ನಾನು ಒಂದು ಸ್ವಲ್ಪ ರುಚಿ ನೋಡಿ ಮತ್ತು ಏನು ಎತ್ತನ್ನ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಅಲ್ಲ ಇನ್ನು 2 ನಿಮಿಷದಲ್ಲಿ ಹೋದರೆ ದುರ್ಗದಹಳ್ಳಿಯಲ್ಲಿರುವ ಮೀನುಳ್ಳಿ ಹೋಟ್ಲಿಗೆ ಹೋಗ್ತೀನಿ. ಸೊ ಸ್ನೇಹಿತರೆ, ಸ್ಟ್ರೈಟ್ ಹೋದರೆ ದೇವರಾಯನದುರ್ಗ, ಲೆಫ್ಟಿಗೆ ಬಂದರೆ ದುರ್ಗದಹಳ್ಳಿ. ಸೊ ಬನ್ನಿ ಮುಂದೆ ಹೋಗ್ತಾ ಇನ್ನೂ ಹೆಚ್ಚಾಗಿ ದುರ್ಗದಹಳ್ಳಿಯಲ್ಲಿರುವ ಮೀನುಳ್ಳಿ ಹೋಟ್ಲಿಗೆ ಹೋಗೋಣ. ಹಾಗೆಯೇ ಈ ಒಂದು ದುರ್ಗದಹಳ್ಳಿಯಲ್ಲಿರುವ ಮೀನುಳ್ಳಿ ಹೋಟ್ಲು ತುಂಬ ಫೇಮಸ್ಸು. ತುಮಕೂರು ನಿಯರಲ್ಲಿ ತುಂಬ ಜನ ಈ ಒಂದು ಜಾಗಕ್ಕೆ ಬರ್ತಾರೆ. ಹಾಗೆ ಈ ಒಂದು ಹೋಟ್ಲು ಓಪನ್ ಇರೋದು ಸೋಮವಾರ ಒಂದಿನ ಬಿಟ್ಟರೆ ಇನ್ನೆಲ್ಲ ದಿನ ಓಪನ್ ಇರುತ್ತಂತೆ. ಅದು ಹೆಚ್ಚಿನ ಮಾಹಿತಿ ದುರ್ಗದಹಳ್ಳಿಯಲ್ಲಿರುವ ಮೀನುಳ್ಳಿ ಹೋಟ್ಲಿಗೆ ಹೋಗಿ ಕೊಡ್ತೀನಿ ಸ್ನೇಹಿತರೆ. ಕೊನೆಗೂ ಹತ್ತತ್ರ ಬಂದೇ ಬಿಟ್ಟು ಹತ್ತತ್ರ ಏನು ಆಲ್ಮೋಸ್ಟ್ ಆಲೇ ಇಲ್ಲಿ ಕಾಣ್ತಾ ಇರೋದೇ ದುರ್ಗದಹಳ್ಳಿಯಲ್ಲಿರುವ ಮೀನುಳ್ಳಿ ಹೋಟಲು, ಸೀದಾ ಸಾದಾ ಹೋಟಲು. ಸೊ ಬನ್ನಿ ಟೇಸ್ಟ್ ಹೇಗಿದೆ ಏನು ಅಂತ ತಿಳ್ಕೊಳ್ಳೋಣ. ಜನ ಬರೋದು ಸ್ವಲ್ಪ ಮಧ್ಯಾಹ್ನ ಆದಮೇಲೆ. ಸೊ ಈಗ ಜನ ಒಂದು ಸ್ವಲ್ಪ ಕಮ್ಮಿ ಇದ್ದಾರೆ, ಅದೇನೇ ಇರಲಿ ಕೊನೆಗೂ ಬಂದೋ ಸ್ನೇಹಿತರೆ. ದುರ್ಗದಹಳ್ಳಿ ಮೀನುಳ್ಳಿ ಹೋಟೆಲ್. ಅದು ಏನೇನಿದೆ ಊಟ? ಫ್ರೈ ಇದೆಯಾ? ಎಷ್ಟಣ್ಣ ಒಂದು ಊಟ? ಒಂದು ಊಟ 150. ಸರಿ ಆಗಿ ಒಂದು ಊಟ ಕೊಡಿ. ಈ ಒಂದು ಹೋಟೆಲು ತನ್ನದೇ ಆದ ರುಚಿಯಿಂದ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಅಂದರೆ ದೇವರಾಯನದುರ್ಗಕ್ಕೆ ಬಂದವರು ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಬಂದೇ ಬರ್ತಾರೆ. ಹಾಗೆಯೇ ತುಂಬ ಜನ ಫ್ಯಾಮಿಲಿ ಸಮೇತ ಹಾಗೆ ಫ್ರೆಂಡ್ಸ್ ಜೊತೆ 100 ಕಿಲೋಮೀಟ್ರಿಂದ ಈ ಒಂದು ಹೋಟೆಲ್ ರುಚಿ ನೋಡೋಕ್ಕೆ ಅಂತಲೇ ಬರ್ತಾರೆ. ಅದು ಅಲ್ಲದೆ ಈ ಒಂದು ಹೋಟೆಲಲ್ಲಿ ಕೇವಲ ಮೀನು ಬಿಟ್ಟರೆ ಯಾವುದೇ ರೀತಿ ಏನು ಸಿಗೋದಿಲ್ಲ. ಅದು ಅಲ್ಲಿ ಲೋಕಲ್ ಮೀನಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಂತೂ ಮುದ್ದೆಗೆ ಒಳಸು ನುಂಗ್ತಾ ಇದ್ರೆ ಒಂಥರ ಹುಳಿ ಆಗಿದ್ರು ರುಚಿ ಮಾತ್ರ ಟೇಸ್ಟಿ ಆಗಿತ್ತು. ಸೊ ಹೇಳೋದಕ್ಕಿಂತ ನೀವು ಒಮ್ಮೆ ಬಂದ್ರೇ ಚೆಂದ. ಯಾಕೆಂದರೆ ಅಷ್ಟು ಒಂಥರ ಬೆಣ್ಣೆಯಲ್ಲಿ ಕೈ ಇಟ್ಟಷ್ಟು ಸಾರಲ್ಲಿ ಒಳಸಿ ಮುದ್ದೆ ನುಂಗ್ತಾ ಇದ್ದೀನೇನೋ ಅನ್ನೋ ರೀತಿ ಫೀಲ್ ಆಗ್ತಿತ್ತು. ಅದೇನೇ ಹೇಳ್ತಾರಲ್ಲ ಬೆಣ್ಣೆಯಲ್ಲಿ ಕೂದಲು ತೆಗ್ದ ಹಾಗೆ ಅಂತ. ಸೊ ಅದೇ ರೀತಿಯಲ್ಲೇ ಈ ಒಂದು ಹೋಟೆಲ್ ರುಚಿನೂ ತುಂಬ ಚೆನ್ನಾಗಿದೆ. ಒಂದು ಫುಲ್ ಮೀಲ್ಸ್ ಊಟ ಬಂದ್ಬಿಟ್ಟು 150 ರೂಪಾಯಿ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮುದ್ದೆ, ರೈಸು, ಸಾಂಬಾರು ಮತ್ತು 2 ಪೀಸ್ ಮೀನು ಕೊಟ್ಟಾರೆ. ಸೊ ಅದು ಬಿಟ್ಟು ನೀವೇನಾದರೂ ಎಕ್ಸ್ಟ್ರಾ ತಗೊಂಡ್ರೆ ಅದು ಎಕ್ಸ್ಟ್ರಾ ಚಾರ್ಜಸ್ ಆಗ್ತಾ ಹೋಗುತ್ತೆ. ನಾನು ಎಕ್ಸ್ಟ್ರಾ ಕಬಾಬ್ ತಂಡೆ. ಟೇಸ್ಟ್ ಅಂತೂ ಅತಿ ಅದ್ಭುತವಾಯಿತು ಸ್ನೇಹಿತರೆ. ವಾವ್! 300 ಒಂದು ಊಟ 150 ಅಂದರೆ ಕಬಾಬ್ ಅಣ್ಣ 150. ಸರಿ ಅಣ್ಣ. ಚಾನಲ್ ನೇಮ್ ಬಂದ್ಬಿಟ್ಟು ಮಿಸ್ಟರ್ 360 ಟ್ರಾವೆಲ್ ಅಂತ. ಹೌದು. ಇದರಲ್ಲಿ ಏನೇನು ಸಿಗುತ್ತೆ ಇನ್ನು?
ಬಾಂಗ್ಲಾ ಸಿಗುತ್ತೆ, ಬೋನ್ಲೆಸ್ ಸಿಗುತ್ತೆ, ಹಾಂ ಫಿಶ್ ಫ್ರೈ. ಒಂದು ಊಟ ಅಂದರೆ ಮುದ್ದೆ ಅನ್ನ ಸಾಂಬಾರು ಎಷ್ಟು ಬೇಕು ಅನ್ಲಿಮಿಟೆಡ್. ಸಾಂಬಾರ್ ಪೀಸ್ ಮಾತ್ರ 2 ಕೊಡ್ತೀವಿ, ತಲೆ ಆದ್ರೆ 1 ಕೊಡ್ತೀವಿ. ತಲೆ ಆದ್ರೆ ಒಂದು. ಊಟ ಮಾತ್ರ ನಾಟಿ ರುಚಿ ಥರನೇ ಇತ್ತು, ಸಖತ್ತೈತೆ ಅಣ್ಣ. ನಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡ್ತೀನಿ. ವಾರ ಪೂರ್ತಿ ಓಪನಿಂಗ್ ಇರುತ್ತಾ ಅಥವಾ ಸೋಮವಾರ ಒಂದಿನ ರಜೆ ಇರುತ್ತೆ? ನೀವು ಮಾಮೂಲಿ ಇಲ್ಲಿಗೆ ಬರ್ತೀರಾ ಯಾವಾಗಲೂ? ಡೈಲಿ ಇಲ್ಲಿ ವಾರಕ್ಕೆ 2 ಸಲ. ಅಣ್ಣ ನಮಸ್ಕಾರ, ನಮ್ಮದು ಹಸ್ಲಿಪುರ ಅಂತ ಬೆಳ್ಳಾವಿ ಹತ್ರ. ಸೊ ಈ ಹೋಟ್ಲು ಟೈಮಿಂಗ್ಸ್ ಎಷ್ಟರಿಂದ ಎಷ್ಟು? 12ರಿಂದ ಒಂದು 5 ಗಂಟೆ ಒಳಗೆ. ಹಾಂ, ಇದು ಹೋಟ್ಲು ರುಚಿ ನೀವು ಪಾರಂಪರಿಕವಾಗಿ ಬಂದಿದ್ದ ಅಥವಾ ಇಲ್ಲಿ ಎಲ್ಲ ನಾವು ಕಲಿತು ಮಾಡಿದ್ದ? ಇಲ್ಲ, ನಮ್ಮದು ಮನೆಗೆ ನಮ್ಮ ಮಿಸ್ಸಸ್ ಭಾಳ ನಾನ್ ವೆಜ್ ಚೆನ್ನಾಗಿ ಮಾಡೋರು. ಹಾಂ, ಹಂಗಾಗಿ ಅವರಿಂದ ನಾವು. ಹೌದಾ? ಎಷ್ಟು ವರ್ಷದಿಂದ ನಡೀತಾ ಇದೆ ಹೋಟ್ಲು? 3 ವರ್ಷದಿಂದ. ಲಾಕ್ಡೌನಿಂದ ಶುರು ಆಗಿದ್ದು. ಹೆಂಗೆ ಚೆನ್ನಾಗಿ ಟೇಸ್ಟ್ ಒಳಗೆ ಚೆನ್ನಾಗಿತ್ತಣ್ಣ. ಮೀನು ಇಲ್ಲೇ ಸಮುದ್ರ ಮೀನಾ ಅಥವಾ ಲೋಕಲ್ ಮೀನು? ಸಮುದ್ರದ್ದು. ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ ಮೀನಲ್ಲಿ ಯಾವ ಥರ ಮೇನ್ ಜಾಸ್ತಿ ತಿನ್ನೋದಿಲ್ಲ ಜನ ಇಷ್ಟಪಡ್ತಾರೆ? ಅಲ್ಲ, ಮೀನಲ್ಲಿ ಗೊತ್ತು, ಬಟ್ ಟೇಸ್ಟಲ್ಲಿ ಯಾವ್ದು ಚೆನ್ನಾಗಿ? ಕಬಾಬ್ ತಿಂತಾರ? ಯಾವುದು ಚೆನ್ನಾಗಿ ಜನ? ಎಲ್ಲ ಚೆನ್ನಾಗಿರುತ್ತೆ. ಕಬಾಬ್ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ. ಕಬಾಬಿಗೆ ಯಾವ ಮೀನು ಯೂಸ್ ಮಾಡ್ತೀರಾ? ಇದು ರಘು ಮೀನು ಅದು ಯೂಸ್ ಮಾಡ್ತೀರಾ ಅಥವಾ ಜಿಲಾಬಿ ಯೂಸ್ ಮಾಡ್ತೀರಾ? ಗುಲಾಬಿ ಬೇರೆ ಸಪ್ರೇಟ್. ಹಾಂ, ಇದು ಇಲ್ಲಿ ಕಟ್ಲಾ ರಘು ಅಂತ ಇರ್ತದಲ್ಲ, ಅದನ್ನು ಮಿಕ್ಸ್ ಮಾಡಿದ್ರೆ ಇದು ಪಾಂಪ್ಲೇಟು ಮೇನ್ ಚೆನ್ನಾಗಿ ಬರ್ತದೆ. ಆ ಮಸಾಲೆ ಏನು ಗೊತ್ತಾ, ನಮ್ಮ ಓನ್ ಮಸಾಲೆ, ಯಾರಿಗೂ ಅದನ್ನ ಹಂಗೆ ಒಂದು ಸೀಕ್ರೆಟ್ ಟೇಸ್ಟ್ ಇನ್ನೊಬ್ರಿಗೆ ಕೊಡಂಗಿಲ್ಲ ಅಂತ. ಅನ್ಲಿಮಿಟೆಡ್ ಅಂದರೆ ಏನು? ಅಲ್ಲಿ ಮುದ್ದೆ ಅನ್ನ ಸಾರು ಮಾತ್ರನಾ ಅಥವಾ ಪೀಸು ಜಾಸ್ತಿ? ಅನ್ಲಿಮಿಟೆಡ್ 2 ಪೀಸ್ ಮೀನು ಫುಲ್ಲು ಅನ್ಲಿಮಿಟೆಡ್. ಎಷ್ಟು ಜನ ಊಟ ಮಾಡೋದು? ಪೀಸ್ ಮಾತ್ರ 2. ಇದು ನಮ್ದು ಓನ್ ಮಸಾಲೆ ಆಗಿರೋದ್ಕಿಂತ ಇದು ಕಾಫಿ ಹೊಡೆಯೋರು ಜಾಸ್ತಿ ಜನ ಅವ್ರೆ. ಹಂಗಾಗಿ ನಾವು ನಮ್ಮ ಮಸಾಲೆ ಯಾರಿಗೂ ಸೀಕ್ರೆಟ್ ಆಗುತ್ತೆ. ಹಂಗೆ ಸರಿ ಅಣ್ಣ, ಆಯ್ತಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಟೈಮಲ್ಲಿ ಬ್ಯುಸಿ ಟೈಮಲ್ಲಿ ನಿಮಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಮತ್ತು ಇದೇ ಥರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರಲಿ. ಹಾಗೆ ನನ್ನ ಸ್ನೇಹಿತರಿಗೂ ಇದನ್ನು ರೆಫರ್ ಮಾಡ್ತೀನಿ, ಈ ಜಾಗನ. ಟೇಸ್ಟ್ ಅಂತೂ ಅತಿ ಅದ್ಭುತ. ಮಿಸ್ ಮಾಡ್ದಂಗೆ ಅವಾಗ ಬರ್ತಾ ಇರ್ತೀನಿ. ಖಂಡಿತ ಬನ್ನಿ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ಕಿರಣ. ಥ್ಯಾಂಕ್ಸ್ ಅಣ್ಣ. ಸ್ನೇಹಿತರೆ, ನೀವೇನಾದರೂ ಬರೋದಾದರೆ ದೇವರಾಯನದುರ್ಗ ಲ್ಯಾಂಡ್ ಮಾರ್ಕು. ಸೊ ದೇವರಾಯನದುರ್ಗನೂ ಕಾಣಿಸುತ್ತೆ ಅನಿಸುತ್ತೆ ಇಲ್ಲಿಗೆ, ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಅದೇ ದೇವರಾಯನದುರ್ಗ. ಸೊ ದೇವರಾಯನದುರ್ಗಕ್ಕೆ ಬಂದಾಗ ದುರ್ಗದಳ್ಳಿಗೆ ಬಂದರೆ ಇಲ್ಲಿ ಯಾರು ಬೇಕೋ ಹೇಳ್ತಾರೆ ಮೀನುಳ್ಳಿ ಯಾವುದು ಅಂತ. ಹೋಟ್ಲು ಚೆನ್ನಾಗಿದೆ ಮತ್ತು ಇಲ್ಲಿ ಟೇಸ್ಟು ಸಹ ಸಖತ್ತಾಗಿದೆ. ಸೊ ನೀವೇನಾದರೂ ಬಂದರೆ ಡೆಫಿನೆಟಾಗಿ ಟೇಸ್ಟ್ ನೋಡಿ. ಸೊ ಜನ ಅಂತೂ ತುಂಬ ಇದ್ದಾರೆ. ಹಾಗೆ ಊಟ ಟೈಮಿಂಗ್ಸ್ ಬಂದ್ಬಿಟ್ಟು 12 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಅಂತ ಹೇಳೋರೆ ಆ ಯೂಟ್ಯೂಬರ್. ಲೈವ್ ಇಲ್ಲ ಅಣ್ಣ, ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ರಿವ್ಯೂ ಮಾಡ್ತಾಯಿದ್ದೀನಿ. ನಾಳೆ ನಾಡ್ದು ಅಪ್ಲೋಡ್ ಆಗುತ್ತೆ. ಮಿಸ್ಟರ್ 360 ಟ್ರಾವೆಲ್ ಅಂತ. ತುಮಕೂರಣ್ಣ ಬರುತ್ತಣ್ಣ, ಅದರಲ್ಲಿ ಕಡಿಂಗ್ ಆಗ್ತಾ ಇರುತ್ತೆ. ಅದೆಲ್ಲ ರೆಕಾರ್ಡ್ ಆಗಿಲ್ಲ, ಒಂದು ಸ್ವಲ್ಪ ಊಟದ ಮಾತ್ರ ರೆಕಾರ್ಡ್ ಆಗಿದೆ ಅಷ್ಟೇ. ಮಾತು ಅಲ್ಲಿ ಊಟ ರೆಕಾರ್ಡ್ ಆಗಲ್ಲ. ಈಗ ಇಲ್ಲೇ ಮಾತಾಡ್ತೀವಿ, ಅದನ್ನ ರೆಕಾರ್ಡ್ ಆಗುತ್ತೆ. ಅಲ್ಲ ಇಲ್ಲ ಅಣ್ಣ, ಅವನೆಲ್ಲ ಫ್ಯಾಮಿಲೀಸಲ್ಲಿ ನೋಡ್ತಾರೆ, ಅವನ್ನೆಲ್ಲ ಹಾಕಕ್ಕಾಗದ ಅಣ್ಣ. ನಮ್ಮದು ಚೋಳೂರು ಸೈಡು ಬೆಳ್ಳಾವಿ ಹಸ್ಲಿಪುರ ಅಣ್ಣ. ಅಲ್ಲೇ ಅಣ್ಣ ನಾನು. ಹೌದಾ? ಅಲ್ಲಿ ನಮ್ಮ ಸ್ನೇಹಿತರಲ್ಲಿ ಹೇಳಿದ್ರು ಟೇಸ್ಟ್ ಚೆನ್ನಾಗೈತಿ ಇಲ್ಲಿ ಅಂತ. ನಾವು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತಾನೆ ಬಂದಿದ್ದು ಇಲ್ಲಿ ದೇವರಾಯನದುರ್ಗ. ಟೇಸ್ಟ್ ನೋಡಕ್ ಬಂದ. ಅಣ್ಣ ಮಿಸ್ಟರ್ 360 ಟ್ರಾವೆಲ್ ಅಂತ. 360 ಟ್ರಾವೆಲ್. ಸ್ನೇಹಿತರೆ, ಇದಿಷ್ಟು ದುರ್ಗದಹಳ್ಳಿ ಮೀನುಳ್ಳಿ ಹೋಟ್ಲು ಬಗ್ಗೆ ರಿವ್ಯೂ. ಸೊ ನಿಮಗೇನಾದ್ರು ಇಷ್ಟ ಆಗಿದ್ರೆ, ಟೇಸ್ಟ್ ಅನ್ನೋದು ನನಗೆ ತುಂಬ ಇಷ್ಟ ಆಯಿತು. ಸೊ ರೆಫರ್ ಮಾಡೋದು ಏನು ಅಂದರೆ, ಸೊ ಇಲ್ಲಿ ಮುದ್ದೆ ಊಟ ಅನ್ಲಿಮಿಟೆಡ್ಡು, 2 ಪೀಸ್ ಕೊಡ್ತಾರೆ ಮತ್ತು ಟೇಸ್ಟ್ ಅಂತ ಅದ್ಭುತವಾಗಿತ್ತು. ಸೊ ನೀವೇನಾದರೂ ಇಲ್ಲಿ ಬಂದರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ, ಪಕ್ಕಾ ನಟ ರುಚಿ ಇಲ್ಲಿ. ಸ್ನೇಹಿತರೆ, ಇದಿಷ್ಟು ದುರ್ಗದಹಳ್ಳಿ ಮೀನುಳ್ಳಿ ಹೋಟು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್. ಸಿಗೋಣ ಮುಂದಿನ ಒಂದು ವಿಡಿಯೋ ಜೊತೆ. ಜೈ ಕನ್ನಡ, ಜೈ ಶ್ರೀರಾಮ್.